ನಿಮ್ಮ ಜರ್ನಿ ನೋಡುವಾಗ ಸರ್ ಬಿಗ್ ಬಾಸ್ ನಲ್ಲಿ ನೀವು 4ನೇ ವಾರಕ್ಕೆ ಹೋದ್ರುನುವೆ ನೀವು ಹೋಗಿದ್ದೇನೆ ಅದೊಂದು ಹಂಗಮ ಕ್ರಿಯೇಟ್ ಮಾಡ್ತೀರಿ ಮನೆ ಒಳಗಡೆ. ಅಶ್ವಿನಿ ಅವ್ರ ಜೊತೆ ಒಂದು ದೊಡ್ಡ ಜಗಳ ಆಗತ್ತೆ. ನೀವು ಇಂಥ ಕಡೆ ಕಾಣಿಸ್ಕೊಂಡಿಲ್ಲ ಅಂತ ನಾವೆಲ್ಲೂ ಹೇಳೋದಿಕ್ಕಾಗೋದಿಲ್ಲ. ಗೇಮ್ ಅಲ್ಲ ಗೇಮಲ್ಲಿ ಇದ್ರಿ, ಜಗಳ ಮಾಡ್ತೀರಿ, ಕಾಮಿಡಿ ಅಂತ ಕಾಮಿಡಿ, ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟು, ಒಂದು ಓವರ್ ಆಲ್ ಪ್ಯಾಕೇಜ್ ಥರ ಆಗಿದ್ರಿ ನೀವು. ಬಟ್ ನೀವು ಹೇಳ್ದಂಗೆ ಅದೇ ಗೊತ್ತಿಲ್ಲ, ಜನಗಳದ್ದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಬಹುಶಃ ಗಿಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇಷ್ಟ ಆಗಿರ್ಬೋದು ಜನಗಳಿಗೆ. ನೀವು ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಜೊತೆ ಏನಾದ್ರು ನಿಮಗೇನಾದ್ರು ಸ್ವಲ್ಪ ನೆಗೆಟಿವ್ ಅಂತ ಅನಿಸ್ತಾ ಸರ್? ಅಂದ್ರೆ ನನಗೆ ಅದರಿಂದ ಏನಾದ್ರು ನಂಗೊಂಚೂರು ಡ್ರಾಬ್ಯಾಕ್ ಆಯ್ತು ಅಂತ ಏನಾದ್ರು ಅನ್ಸುತ್ತಾ? ನನಗೇನು ಅನ್ಸಿಲ್ಲ, ಯಾಕೆಂದ್ರೆ ಯಾವತ್ತೂ ನಾ ಮೈಂಡ್ ಸೆಟ್ ಅಲ್ಲಿ ಆಟ ಆಡಿಲ್ಲ. ಇವಾಗ ಒಬ್ರು ಕಾಮಿಡಿ ಮಾಡ್ತಾ ಇದಾರೆ ಅಂತ ನಾವು ಕಾಮಿಡಿ ಮಾಡೋಕ್ಕಾಗಲ್ಲ, ನಮ್ಮ ವ್ಯಕ್ತಿತ್ವ ಬಿಟ್ಕೊಡಕ್ಕಾಗಲ್ಲ. ಇವಾಗ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತ ನಾನ್ ಗಿಲ್ಲಿ ತರ ಆಗಕ್ಕಾಗಲ್ಲ, ಗಿಲ್ಲಿ ನನ್ ತರ ಆಗಕ್ಕಾಗಲ್ಲ. ಸೊ ಅವ್ರು ನಂಗೆ ನೆಗೆಟಿವ್ ಮಾಡ್ತಾರೆ ಅನ್ನೋದು ತುಂಬಾ ತಪ್ಪಾಗುತ್ತೆ. ಇವಾಗ ನನಗೇನಾದ್ರು ನೆಗೆಟಿವ್ ಆದ್ರೆ ದಟ್ ಇಸ್ ಬಿಕಾಸ್ ಇಂದ ನಂಗೆ ನೆಗೆಟಿವ್ ಆಗೋದು ಅನ್ನೋದು ಇಟ್ಸ್ ಎ ವೆರಿ ರಾಂಗ್ ಸ್ಟೇಟ್ಮೆಂಟ್. ಖಂಡಿತ ಇಲ್ಲ. ನಾನು ಕನೆಕ್ಟ್ ಆಗಿದ್ದು ರಕ್ಷಿತಾ ಗಿಲ್ಲಿ, ಇಟ್ಸ್ ಎ ಡಿಫ್ರೆಂಟ್ ಕನೆಕ್ಷನ್. ಫ್ರೆಂಡ್ಸ್ ಆಗೋ, ತಂಗಿ ಆಗೋ, ಮಗಳಾಗೋ, ಆ ತರ ಕನೆಕ್ಟ್ ಆಗಿದ್ದೆ. ಅಂಡ್ ಗೇಮ್ ಅಂತ ಬಂದಾಗ ನಾನು ಯಾವಾಗೂ ಗಿಲ್ಲಿನೂ ನಾಮಿನೇಟ್ ಮಾಡಿದ್ದೀನಿ, ರಕ್ಷಿತಾಗ್ ನಾಮಿನೇಟ್ ಮಾಡಿದ್ದೀನಿ. ಗೇಮ್ ಅಂತ ಬಂದಾಗ ಐ ವಾಸ್ ಇನ್ ದ ಗೇಮ್, ಬಟ್ ಗೇಮ್ ಇಂದ ಆಚೆ ಬಂದಾಗ ದೇ ಆರ್ ಮೈ ಫ್ರೆಂಡ್ಸ್. ಸೊ ತುಂಬಾ ಜನ ಹೇಳೋರು, ಬಟ್ ನಾನು ತಲೆ ಕೆಡಿಸ್ಕೊಂತಾ ಇರಲಿಲ್ಲ. ಯಾಕಂದ್ರೆ ಇವಾಗ ಮನೆ ಅಂತ ಇದ್ರೆ ನಿಮ್ಗೆ ಯಾವಾಗ ಒಂದು ಫೇವ್ರೇಟ್ ಅಂತ ಇದ್ದೇ ಇರ್ತಾರೆ. ಎಲ್ಲಾರ ಜೊತೆ ನೀವು ಕನೆಕ್ಟ್ ಆಗಕ್ಕೆ ಇಂಪಾಸಿಬಲ್. ಯಾಕಂದ್ರೆ ಎಲ್ಲಾರ್ದು ಥಾಟ್ ಪ್ರೊಸೆಸ್ ಡಿಫ್ರೆಂಟ್. ನಂದು ಗಿಲ್ಲಿದು ರಕ್ಷಿತಾ ಥಾಟ್ ಪ್ರೊಸೆಸ್ ತುಂಬಾ ಸಿಮಿಲರ್ ಆಗಿತ್ತು. ನಾವೇನು ಪ್ಲಾನ್ ಮಾಡ್ಕೊಂಡ್ ಮನೆ ಒಳಗಡೆ ಬಂದಿಲ್ಲ. ಫುಲ್ ಬ್ಲೈಂಡ್ ಆಗಿ ಮನೆ ಹೆಂಗ್ ತಗೊಂಡು ಹೋಗ್ತಾ ಇದೆಯೋ ಹಂಗೇ ಫ್ಲೋ ಅಲ್ಲಿ ಹೋಗ್ತಾ ಇದ್ವಿ. ಎಲ್ಲಾರು ಜೀವಿಸ್ತಾ ಇದ್ವಿ. ಮೇ ಬಿ ನಮ್ 3 ಜನಕ್ಕೆ ಅದೇ ಪ್ಲಸ್ ಆಯ್ತು. ಅಂಡ್ 3 ಜನ ಅದಕ್ಕೆ ಕನೆಕ್ಟ್ ಆದ್ವಿ ಅನ್ಸುತ್ತೆ. ಹೌದು, ನಿಮ್ 3 ಜನದ ಅದೊಂದು ಗ್ಯಾಂಗ್ ಏನಿದೆ ಅದು ತುಂಬಾ ಇಷ್ಟ ಆಗ್ತಿತ್ತು ಸರ್ ಜನಗಳಿಗೆ. ಹೌದು.